ರಾಮಕೃಷ್ಣ ಪರಮಹಂಸರು ಕೂತಿದ್ರು. ಒಬ್ಬ ಸನ್ಯಾಸಿ ಬಂದ. ಏನ್ ಗಡ್ಡ ಗಿಡ್ಡ ಬಿಟ್ಕೊಂಡು ರುದ್ರಾಕ್ಷಿ ಎಲ್ಲ ಹಾಕೊಂಡು ಏನ್ ಕಾವಿ ಬಟ್ಟೆ ಎಲ್ಲ ಧರಿಸ್ಕೊಂಡು ಬಂದ. ಯಾರ ಇಲ್ಲಿ ರಾಮಕೃಷ್ಣ ಪರಮಹಂಸ ಅಂದ್ರು. ನಾನೇ ಕಣಪ್ಪ, ನಾನೇ. ಏನೋ ಅಂದ್ರು. ಏನ್ ಸಾಧನೆ ಮಾಡಿದ್ಯೋ ನೀನು? ಏನು ಮಾಡಿಲ್ಲ, ಕಾಳಿಕಾ ಮಾತೆ ಉಪಾಸನೆ ಮಾಡ್ತೀನಿ, ನನ್ನನ್ನು ನಾನು ಅರ್ಥ ಮಾಡ್ತೀನಿ, ಅಷ್ಟೇ ಸಾಧನೆ. ನಾನೇನ್ ಸಾಧನೆ ಮಾಡಿ ಗೊತ್ತಾ ಅಂದ್ರು. ಏನ್ ಮಾಡಿದ್ಯಪ್ಪ ಅಂದ್ರು ರಾಮಕೃಷ್ಣ ಪರಮಹಂಸರು. ನೀರ್ ಮೇಲೆ ನಡೀತೀನಿ ನಾನು ಅಂದ್ರು. ಎಲ್ಲಿ ನಡೆದು ತೋರ್ಸು ಅಂದ್ರು. ಒಳೆ ಮೇಲೆ ನಡೆದು ಬಿಟ್ಟ ಅವನು. ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂದ. ನೋಡು ನನ್ನ ಸಾಧನೆ ಎಷ್ಟು ದೊಡ್ಡದು, ನೀನ್ ನಡೆದು ತೋರಿಸ್ತೀಯಾ ಅಂದ್ರು ಅವರು. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳಿದ್ರು, ಈ ನೀರ್ ಮೇಲೆ ನಡೀದ ಕಲಿಕೆ ಎಷ್ಟು ವರ್ಷದಿಂದ ಸಾಧನೆ ಮಾಡಿದ್ಯ ನೀನು ಅಂದ್ರು. 30 ವರ್ಷದಿಂದ ಸಾಧನೆ ಮಾಡಿ ಕಲ್ತೀವನಿ ಅಂದ್ರು. ಅದಕ್ಕೆ ಅವ್ರು ಅಂದ್ರು, 2 ರೂಪಾಯಿ ಕೊಟ್ರೆ ದೋಣಿಯವರು ಆಚೆ ಕೆಳಗೆ ದಾಟಿಸ್ತಾರಪ್ಪ, ಇದು ಕಲಿಕೆ 30 ವರ್ಷ ವ್ಯರ್ಥ ಮಾಡಿದ್ಯಲ್ಲ ಮೂರ್ಖ ಅಂದ್ರು.